ಎಲ್ಲರಿಗೂ ಆದಾಬ್. ಇಂದಿನ ವಿಷಯ ಮೌಲ್ಯಮಾಪನ. ಮಾನ್ಯರೇ, ನಾನು ಅಂದರೆ ಶ್ರೀಮತಿ ಬಾನು ಬೇಗಂ ತ್ರಿಭಾಷಾ ಸಾಹಿತಿ, ಬಾನು ಆಶ್ರಯ ಯೂಟ್ಯೂಬ್ ಚಾನಲ್ ವತಿಯಿಂದ ರಾಯಚೂರು ನಗರದಿಂದ ಮಾತಾಡುತ್ತಿದ್ದೇನೆ. ಮೌಲ್ಯಮಾಪನ ಹಾಗೂ ಪ್ರೋತ್ಸಾಹ ಪುರಸ್ಕಾರವು ಒಂದು ಗಹನ ಗಂಭೀರ ವಿಷಯವೇ. ಏಕೆಂದರೆ ನಿಜವಾಗಿ ದುಡಿದವರಿಗೆ ಹುಡುಕುವುದೋ ಒಂದು ಕಲೆಯೇ ಸರಿ. ಹೀಗಾಗಿ ನಿಜವಾದ ಜೆಜೆಬಿಗೆ ಬಿಟ್ಟರೆ, ಇನ್ನೊಬ್ಬರಿಗೆ ಬೇರೊಬ್ಬರಿಗೆ ಕೊಟ್ಟರೆ ಆ ಕ್ರಿಯೇಟರ್ನ ಕಣ್ಣಲ್ಲಿ ಅಪರಾಧಿ. ಏಕೆಂದರೆ ನಿಜವಾಗಿ ದುಡಿಯುತ್ತಿರುವುದು ಜೆಜೆಬಿ. ಹೀಗಾಗಿ ಜೆಜೆಬಿಗೂ ಸಹಕಾರ ನೀಡಬೇಕಾಗಿ ಈ ಮೂಲಕ ನಾವು ಬೇಡಿಕೊಳ್ಳುತ್ತಿದ್ದೇವೆ. ಸಮಾಜಕ್ಕೆ ಮೇಲೆತ್ತುವ ಚಿಂತೆ ಈ ಜೆಜೆಬಿ ಬದಲಾವಣೆ ತರುವಲ್ಲಿ ತನ್ನ ಛಾಪನ್ನು ಮೂಡಿಸಿದ್ದು ಈ ಜೆಜೆಬಿ. ಇದಕ್ಕೆ ತಕ್ಕ ಪ್ರತಿಫಲ ನೀಡಿದರೆ ಮಾತ್ರ ನಮ್ಮ ನಗರದ ಗೌರವ ಘನತೆ ದ್ವಿಗುಣವಾಗುತ್ತದೆ. ಇದರಿಂದ ಎಲ್ಲರಿಗೂ ಸಂತಸವಾಗಬೇಕು. ಈ ಜೆಜೆಬಿಯ ತ್ಯಾಗ, ಬಲಿದಾನ ಹಾಗೂ ಪ್ರಯತ್ನ ಕಂಡುಹಿಡಿಯಬೇಕು. ಕಂಡುಹಿಡಿದು ಸಹಕರಿಸಿದರೆ ಮಾತ್ರ ಸಮೃದ್ಧಿ ಸಾಧ್ಯ ಹಾಗೂ ಶಾಪ ಮುಕ್ತ ಸಾಧ್ಯ. ಅಮ್ಮನವರ ಶಾಪ ಬಹಳ ಕೆಡುಕನ್ನುಂಟು ಮಾಡುತ್ತದೆ. ಏಕೆಂದರೆ ಅಮ್ಮನವರು ಸುಖವಾಗಿದ್ದರೆ ಸಮೃದ್ಧಿ ಸಾಧ್ಯ. ಇದರಲ್ಲಿ ದೀರ್ಘಾಲೋಚನೆ ಅವಶ್ಯಕತೆ ಇದೆ. ಹೀಗಾಗಿ ಒಂದು ಕಣಿಗೆ ಕಾಡಿಗೆ ಇನ್ನೊಂದಕ್ಕೆ ಸುಣ್ಣ ಹಚ್ಚೋದು ಬೇಡ. ಬೇಕು ಸಂಗಾತಿಯ ಸುಖ, ಬೇಡ ಬಾಡಿದ ಮುಖ ಅನ್ನೋದು ಬೇಡ. ಅಮ್ಮಗೂ ನೋಡ್ರಿ, ಬಡದಿಗೂ ನೋಡ್ರಿ, ಎಲ್ಲರಿಗೂ ನೋಡ್ರಿ, ಅಮ್ಮಗ್ ಮಾತ್ರ ದೂರ ತಳ್ಳಬೇಡ್ರಿ. ಬೊಡ್ಡೆಗೆ ಧಿಕ್ಕರಿಸಿ ರೆಂಬೆ ಸುಖ ಪಡಲಿಕ್ಕೆ ಸಾಧ್ಯವೇ? ಸುಖ ಸುಳ್ಳು ಮುಖವಾಡ ಹಾಕಿಕೊಂಡು ಇಂದು ನಾಳೆ ಅನ್ನದೇ ನಮ್ಮ ಗೌರವ ಘನತೆಗೆ ಧಕ್ಕೆ ತರದೆ, ಜೆಜೆಬಿಗೆ ಮೋಸ ಮಾಡದೆ, ಜೆಜೆಬಿಗೆ ಸಹಕರಿಸದಿದ್ದರೆ ತನ್ನನ್ನು ತಾನು ಮೋಸ ಮಾಡಿಕೊಂಡಂತೆಯೇ ಸರಿ. ಭರವಸೆಯ ಕುತ್ತಿಗೆ ಕೊಯ್ದಂತೆಯೇ ಸರಿ. ಭರವಸೆಯ ಕುತ್ತಿಗೆ ಕೊಯ್ದವರಿಗೆ ಯಾರಾದರೂ ಬಿಡಬಹುದು, ಆದರೆ ಭಗವಂತ ಬಿಡುವ ಹಾಗಿಲ್ಲ. ಕಾರಣ ನಮ್ಮ ಜೆಜೆಬಿಗೆ ಅಮ್ಮನವರ ಸಲುವಾಗಿ, ಅಮ್ಮನವರ ಹಾಹಾಕಾರ ಕಡಿತಗೊಳಿಸುವ ಸಲುವಾಗಿ ಸಹಕರಿಸಬೇಕಾಗಿ ಹಾಗೂ ಎಲ್ಲರೂ ಸಹಕರಿಸುವಂತೆ, ಇದಕ್ಕೆ ಸಂಬಂಧಪಟ್ಟ ಆಫೀಸುಗಳು ಸಹಕರಿಸುವಂತೆ ಆದೇಶಿಸಬೇಕಾಗಿ ಈ ಮೂಲಕ ಬೇಡಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು.